मुर्गी पालना हुआ जी मेरे ख्याल को मुद्दा मला कर मस्त खिलाया ये हड़सो मुर्गी को पाल को इसके गांड को कुरसाल्या का मेरा मुर्गा क्यों छोड़ते उड़को छोड़ा जी मुर्गी को जी 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 मुर्गा भेड़ को मुर्गी की मुर्गी पड़ी जमीन को शर्म सटको कुरसाल्या की मुर्गी 18 अंडे रखी थी जाके घोड़े में बैठ को जी 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 धगड़ कर को झगड़ा का नाम क्या शादी का मर्द को ना बोलेगे उठ के ठहर को जी 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 अंगीवाड़ी मशहूर महाराष्ट्र को गई भी दावल गा के सुनाए तुमको उस्ताद गई भी दावल शाह मुर्गी को फेंके कुत्ता खाया जी फाड़ को जी 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 मगा हुट्टी तंदी बंधನ बिडिसी मगल हुट्टिಯ ಮತ್ತೊಬ್ಬಗ ಹಿತ ಪಡಸಿ ಹಾಡೋರ ಒಳಗ ಇಂತ ಹುಚ್ಚಿಪೆಲಿ ಹಾಡೋರು ಹುಟ್ಟಿ ಜಗವೆಲ್ಲ ಹದಗೆಡಸಿ ಅಜಿ ಅಜಿ ಪಾಪಿ ಹುಟ್ಟಿ ಮಳಿ ಬಳಿ ಎಲ್ಲ ಕೆಡಿಸಿ ಪುಣ್ಯವಂತ ಹುಟ್ಟಿ ಊರಿಗಾನಂದ ಪಡಸಿ ಪಾಪ ಪುಣ್ಯ ಎರಡು ತಿಳಿಲಾರ ಮಳ್ಳ ಸೂಳಿ ಹಾಳ ಹೋಗ್ಯಾಳ ಹಡಸಿ ಅಜಿ ಅಜಿ ಅಂದಿವಾಡಿ ತುರಾಯಿಯ ನಾಮ ಹುಟ್ಟಿಸಿ ಹರಿದ ಶವಗ ಶಿವ ಕೊಡಲೆಂದ ನಡೆಸಿ ಕೈಬೀಶಾನ ಶಿಷ್ಯ ಮೌಲಾಶ ಹಿಂಗ ಅಂದ ಹಾಡು ಹುಡುಗಿಗೆ ಜಾಡಿಸಿ ಅಜಿ ಅಜಿ ಕೈಬೀಶಾನ ಶಿಷ್ಯ ಮೌಲಾಶ ಹಿಂಗ ಅಂದ ಹಾಡುವ ಹುಡುಗಿಗೆ ಜಾಡಿಸಿ ಅಜಿ 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 ಹಾಡುದು ಎಲ್ಲ ಸರಿಯಾಗಿ ನಡೀತು ಭಾಷಣ ಬ್ಯಾಸರ ಹಿಡಿತು ಈಗಿನ ಭಾಷಣ ಅಂದ್ರೆ ಹ್ಯಾಂಗ ತಮ್ಮ ಕರ್ನಾಟಕದಾಗ ಅದು ಹಳಿ ಎಮ್ಮಿ ಹೋಗಿ ತಮ್ಮ ಹೆಲಿಗೆ ಹತ್ತದಂಗ ಇದು ಒಳೆ ಭಾಷಣ ಬಿಗಿದಳು ಈಕಿ ಶೀಘ್ರ ತಳ್ಳಿ ಆಗ
ಯಾವ ಬೋಸಡಿ ಮಗ ಬರದ ಎದರಾಗ ಜಬ್ರಾಯಿಲ ಮೊದಲೇ ಇಳಿದು ಧರುಣಿಗೆ ಬಂದಾನ ಅಂದ್ಯ. ನಿನ್ನ ಶರೀರ ತಯಾರಾಗೇ ಇಲ್ಲ ಹುಚ್ಚಮಂಗ. ಸುಮ್ಮನೆ 3 ಮಂದಿ ಒದರಾಡಿದ್ರಿ ಕಿವಿ ಕಿತ್ತದ ಕಳಗಿಯ ಹಂಗ. ಅದು ಕರಿಕಾಣ ಸಾರಬಾರದು ಒದರ್ತು ಅದರಂಗ. ಜಬ್ರಾಯಿಲ ಮಣ್ಣ ಒಯ್ದು ಗೊಂಬಿ ಮಾಡ್ಯಾನಂದ ಮ್ಯಾಲ ಜುಬ್ರಾಯಿಲನ ತಾಯಿ ತಂದಿ ಇಲ್ಲ ಆವಾಗ. ನಾನು ಮಾತಾಡೋದು ಮಾತು ಮೊದಲು ಅರ್ಥ ಮಾಡ್ಕೋರಿ. ಅರ್ಥ ಒದರಡೆ ಸಾಯ್ಬೇಡ್ರಿ ಅಂತೇಳಿ ನಾನೇನು ಹೇಳೀನಿ. ನೀನು ಸೀರೆ ಇಲ್ಲದೆ ಯಾರೂ ಹುಟ್ಟಿಲ್ಲ ಅಂತ ನೀ ಹೇಳಿದಿ. ಜುಬ್ರಾಯಿಲ್ ಸಲಾಂ ಅವರು ಬಂದು ಇಲ್ಲಿಂದ ಮಣ್ಣು ಒಯ್ದು ಗೊಂಬಿ ಮಾಡ್ಯಾನಂತ ನಾ ಹೇಳಿನಿ. ಎಲ್ಲರೂ ಕೇಳಿರ ಹೌದಲ್ಲ. ಮತ್ತು ಜುಬ್ರಾಯಿಲ್ ಎದುರಾಗ ತಯಾರಾದ ಈಗಿನ ಸೀರೆ ಹುಟ್ಯಾನ ಲಂಗದಾಗ. ಇದರ ಅರ್ಥ ನಿಮಗೆ ಗುರುತಾಗಿಲ್ಲ. ಅದೊಂದು ಕ್ವಾಣ, ಸಾರವಾಡದ ಕ್ವಾಣದು. ಅದು ಹಿಂದೆ ಕರಿ ಕ್ವಾಣ ತಂದಲ್ಲ, ಸಾರವಾಡ ಕ್ವಾಣದು. ಅದು ಹುರುಪು ಹಾಕಂದ್ರೆ ಇದು ಒದರ್ಲಾಕತ್ತದ ಕ್ವಾಣ. ಇದರ ಹಾದಿ ನಿಂಬಲ್ಯಾಕ ಇಲ್ಲ, ಅದರ ದಾರಿ ನಿಂಬಲ್ಲಿ ಹಾಕಿಲ್ಲ. ಅದು ಬಿಟ್ಟು ಕೇಶ ಅವ ಹೋರಿ ಹೊಡ್ಕೊಂಡು ಹೋಗಿದ. ಬರೀ ಹೋರಿನ ನೋಡ್ತೀರಿ. 3 ಮಂದಿ ಊರು ತಿರುಗಾಡಿ ಅವ್ರು ಹೋರಿನ ಮಂದಿ ಸಾಮಾನ್ಯ ನೋಡ್ಕೊ ತಿರುಗಾಡ್ರಿ ನೀವು ಮ್ಯಾಗ. ಹಂಗೆ ಒಬ್ಬರಾಗ ಇವ್ರು ಆದ ಮನ್ಯಾಗ ಬಿಟ್ಟು ಬಂದಿರ ಒಟ್ಟು. ಮಾತಾಡಬೇಕಾಗಿದ್ರ ಹೆಂಗಿರ್ಬೇಕಂದ್ರೆ ಮೊದಲು ನೀ ಸೂಕ್ಷ್ಮ ಇದ್ದೆ ಅಂದ್ರೆ ನಾ ಸೂಕ್ಷ್ಮ ಇರ್ತೀನಿ. ನನಗೆ ಇವ್ರು ಮಾತಾಡಬೇಡ ಅಂದಿರತ್ತು ಬಿಟ್ಟಿದ್ದೆ ನಿಮ್ಗೆ ಸಡ್ಲ. ಹ್ಯಾಂಗಿತ್ತ ತಿಳ್ಕೊ. ಇಂಥಕ್ಕೆ ಒಬ್ಬಕ್ಕೆ ಗರ್ತಿದ್ಳು. ಅವ್ರು ಹೆಂಗ್ರಿ ಈ ದೇಶೀರಿ ಬಂದಳಲ್ಲ, ಇಂಥಕ್ಕೆ ಒಬ್ಬಕ್ಕೆ ಊರಾಗ ಗರ್ತಿದ್ಳು. ಒಂದು ಮನೆಗೆ ಮಾಡಿಕೊಟ್ರು. ಮಾಡಿಕೊಟ್ರು. ಒಂದು 4-5 ಮಕ್ಕಳು ಆಡಿದ್ರು. ಮುಂದೆ ಒಂದು ಗಂಡ ಸತ್ತು 10 ವರ್ಷಿಗೆ. ಹೌದಲ್ರಿ. ಅವಾಗ ಏನಾಗ್ತದ? ಗಂಡ ಸತ್ತು 10 ವರ್ಷಿಗೆ ಬಸರಾದಳು. ಹೌದು. ಊರಾನ ಹಿರಿಯರು ಮಾತಾಡಕತ್ತಳು. ನಮ್ಮ ಅಣ್ಣ ಸತ್ತು 10 ವರ್ಷ ಆಗೈತಿ, ನಮ್ಮ ಮೈನಿ ಹೊಟ್ಲೆದಳ, ನಾವು ಆಸ್ತಿ ಕೊಡಂಗಿಲ್ಲ ಅಂದ್ರು. ಹೌದು ಹೌದು. ಇದೇನು ಸಾರವಾಡ ಐತಿ ನೋಡ್ರಿ ಕರಿಕೋಣ. ಹೌದಲ್ರಿ. ಸುರ್ತಿದು ಇದು. ನಡಿ, ಇದೇನು ದೊಡ್ಡ ಮಾತು, ನಡಿ ಅಂತ ಕರ್ಕೊಂಬತ್ತಿದ್ದು ಹೇಳಕತ್. ನಡಿ ಮೌಲ ಸಾಬ್ ಹೇಳೋದು ದೊಡ್ಡ ಮಾತ ಹೇಳಕ್ಕ. ಇವ ಕರ್ಕೊಂಡು ಏನು ಮಾಡ್ದ ನೋಡ್ರಿ. ಗಂಡ ಸತ್ತು 10 ವರ್ಷ ಆಗೈತಿ, ಈಕಿ ಹೊಟ್ಲೆದಾಳ ಅಂತ ಹೇಳಿ ನ್ಯಾಯ ಕಾಕ ಏನು ಮಾಡಲಿ ಏನು ಹೇಳತ್ತ ಈಕಿ ಕೇಳಿದ್ರು ಅವನಿಗೆ. ಇದೇನು ದೊಡ್ಡ ಮಾತ ಅಂತೀವ. ಅಲ್ಲವಾ ನಿನ್ನ ಗಂಡ ಸತ್ತು 10 ವರ್ಷ ಆಗೈತಿ, ಈಗ ಹೊಟ್ಲೆದಿದಿ, ಮತ್ತು ಗಂಡ ಇಲ್ದೆ ನೀ ಹ್ಯಾಂಗ ಆದೇವ ಅಂತ ಊರಾನ ಗಂಡಸರು ಕೇಳಿದ್ರು. ಹೌದಲ್ರಿ. ಕೇಳ್ತಾರ. ಈಗೀಗ ಇವ ಕಲಿಸಿಬಿಟ್ಟಿದ್ದ ಇವ ಮಾಸ್ತಾರ. ಏನು ಕಲ್ಸೇನ್ರಿ? ನಮ್ಮ ಊರಾನ ಗಂಡಸರು ನಾನು ಗಂಡ ಸತ್ತು 10 ವರ್ಷ ಆದ್ರೆ ಏನಾಯ್ತ್ರಿ, ನಮ್ಮ ಊರಾನ ಗಂಡಸರು ಒಟ್ರು ಸತ್ತಾರೇನ್ರಿ? ಅವ್ರಿಗೆ ಬಸರ ಆಗ್ಲಾಕ ಬರೋದಿಲ್ಲ ರೀ ನನಗಂದ್ರೆ. ಅದಕ್ಕೆ ಹೆಂಗೆ ಬಸರ ಆಗೋರು? ಪುಕ್ಷೇಟೆ ಬಸರ ಆಗವು ಇವು. ಇಂಥದ್ದು ಬಸರ ಆಗೋದು ಇಂಥವು ತರಬೇಡಿ ಇವು. ಇಂಥವು ನನ್ನ ಒಲ್ಯಾಗ 100 ಅದಾವು. ಯಾವ್ರಾಗ ತಗೊಂಡು ಬಂದೆ ನಾ ಒಂದು ಹೇಳಿ ನಿನಗೆ. ಅದಕ್ಕೆ ಎಲ್ಲ ಹುಟ್ಟಬೇಕಾಗಿದ್ದು ನಾನು ಸೀರೆ ಆಗಿದ್ದಾಗ್ತದೆ ಒಟ್ಟು ಕೊಡು ಅಂದ್ರತ್ತ. ಅದು ಮತ್ತು ಜೋಪಾನ ಮಾಡಿ ನಿನಗೆ ಅಲ್ಲೇ ಕುತ್ತಿಗೆ ಇಚ್ಚಿದ್ರೆ ಹ್ಯಾಂಗಿರ್ತಿದ್ದಿ ನೀನು ಸಾಹೇಬ್ರ? ನೀವು ಇಲ್ಲಿಗೆ ಬರ್ತಿದ್ದಿಲ್ಲ ಆಧಾರ ಕಚಾಳಕ್ಕೆ. ಹೌದಲ್ರಿ. ಒಂದೇ ಮಾತು ನಿನಗೆ ಹೇಳ್ತೀನಿ. ಗಬ್ಬ ಆಗ್ಬೇಕಂದ್ರೆ ಅದು ನಮ್ಗೆ ಹೈನ ಉಣಿಸ್ಬೇಕಂತ ಗಬ್ಬ ಆಗಿಲ್ಲದು. ಅದು ಹೆಂಗಾಗ್ಯದ್ರಿ? ಗಬ್ಬ ಆಗಂಗೆ ತಾನು ಚಟಕ್ಕೆ ಗಬ್ಬ ಆಗೈತಿ. ಹುಟ್ಟಂಗೆ ಹುಟ್ಟ್ಯಾವ ಜಗತ್ತಲ್ಲಿ. ನೀನು ಹುಟ್ಟಿಸ್ಬೇಕಂತ ಹುಟ್ಟಿಸಿದೆ ಅವಕ್ಕ ಏನಿಲ್ಲ. ನೀವು 9 ತಿಂಗಳ 9 ದಿವಸ ಇಟ್ಕೊಂಡು ಅದಕ್ಕಿಂತ ಮುಂದೆ ಇನ್ನೊಂದು 2-3 ತಿಂಗಳು ಇಟ್ಕೋಬೇಕು. 2 ಕೈ ಸಾಲ್ತಿದ್ದಿಲ್ಲ ಹೊಯ್ಕೊಳಕ್ಕೆ ಡಾವಕಾನಿಗೆ ಮತ್ತೆ ಸಿರ್ಜಿಂಗ್ ತೊಗೊಳಕ್ಕೆ ಈಗ ಮತ್ತೆ ಒಂದು 20-30 ಸಾವಿರ ರೂಪಾಯಿ ಕೊಟ್ಟು ಸಿರ್ಜಿಂಗ್ ಮಾಡ್ತಿರ್ಬೇಕಾಗ್ತದ. ಈಗೀಗ ಶರೀರ ಇಂಥದ ತಿಕ್ಕಿ ದೊಡ್ಡದ ಅಂದ ತಿನ್ನಿತಾಳ. ಇನ್ನಿನ್ನ ಹಸಿರು ಸೀರೆಯಾಗಿ ಏನು ಹುಟ್ಟಂಗಿಲ್ಲ. ಈ ಸೃಷ್ಟಿ ಪ್ರಥಮದಲ್ಲಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡಿದ ನಂತರ ಮಣ್ಣು ಒಯ್ದು ಹೆಣ್ಣ ಗಂಡ 2 ಗೊಂಬೆ ಮಾಡ್ಯಾನಂತ ಎಷ್ಟು ಹೇಳಿನ. ಇದ್ರ ಅಚ್ಚಿ ಕಡೆ ನಿನಗೆ ಶಕ್ತಿ ಇದ್ರೆ ನೀವು ಹೇಳ್ಬೇಕು ನನಗೆ. ಅದ್ರ ಅಚ್ಚಿ ಕಡೆ ಏನೂ ಇಲ್ಲ, ಬರೀ ಇಲ್ಲೇ ಅದೇವ ತಾಯಿ, ನನ್ನ ಹೋರಿ ಅದ, ನನ್ನ ಕರ ಅದ. ಹುಚ್ಚಬ್ಯಾಲಿ ಅವ ಆಡು ಮೇಸವ ಆಡ 100 ಇರ್ತಾವ, ಒಂದೇ ಹೊಂತು ಬಿಟ್ಟಿರ್ತಾನೆ ಮ್ಯಾಗ ಹಾರಾಕ ಆಡುಗಳ ಮ್ಯಾಗ. ಅದೇನು ಹೇಳ್ತಿ ಗಂಡಿಂದು? ಹೌದು ಬಿಟ್ಟಿರ್ತಾನಿಲ್ಲ. ಮತ್ತು ಒಂದೇ ಕಂಟ್ರೋಲ್ ಮಾಡ್ತದಲ್ಲ. ನೀ ಹೆಚ್ಚಿದ್ದಕ್ಕೆ ಅಂದ್ರೆ ಕಂಟ್ರೋಲ್ ಆಗೈತಿಲ್ಲ. ನಾ ಹೇಳಕ್ಕೆ ನಿತ್ಯ ಅಂದ್ರೆ ತಡಿತೀರ ನೀವು? ನಾನು ಇಂಥವು ಮಾತಾಡಬಾರ್ದಂತ ನಿನಗೆ ಬಿಟ್ಟಿನಿ. ಅವ್ರೇನು ತಿಳಿದಾರ? ಸಾಹೇಬ್ರ ಸಮಾಧಾನ ಅದ. ನಾ ಸಮಾಧಾನದಿನಿ. ಒಂದು ಬೇಗಳಿಗೆ 50 ಬೇಗಳು ಇರ್ತಾವೆ ನನ್ನ ಬಲ್ಲಿ ಮೊದಲು ಕೈ. ಅದಕ್ಕೆ ಒಂದೇ ನೋಡಿ, ಒಂದು ಕುರಿಗಳೇನು ಸಿಗ್ತಾವು, ಒಂದು ಅವನು ಒಂದು 20-30 ಇರ್ತಾವೆ. ಹೌದಲ್ರಿ. ಇರ್ತಾವ. ಹೋತ್ ಎಟ್ಟು ಬಿಟ್ಟಿರ್ತಾನ, ಒಂದೇ ಬಿಟ್ಟಿರ್ತಾನ. ಹೌದು. ಈ ಮಸ್ಮಾಳದಂತ ಅದು ಹೋತ್ ಒಂದೇ ಕಂಟ್ರೋಲ್ ಮಾಡ್ತದ. ಅದಕ್ಕೆ 20 ಕುರಿಗಳಿಗೆ ಇದು ಕಂಟ್ರೋಲ್ ಆಗೋದಿಲ್ಲ ನಮ್ಮ ಕೈಯಾಗ. ಹೌದಲ್ರಿ.
ಮತ್ತೆ ಯಾವುದೇ ಟ್ಯೂಬ್ ಹಾಕೊಂಡು ಹಡಿದು ನಡೆದಕ್ಕಿದ್ದು ಹೌದು ಅದೊಂದು ತಂದಳ ಒಳಗೆ ಯಾವ ರಕ್ತದಾಗ ಹೋಗಿರೋ ಯಾವ ದವಾಖಾನೆಗೆ ಹೋಗಿರಿ ನೀವು ಆ ದವಾಖಾನೆ ಹೆಸರು ಹೇಳು ಹಿಂಗೆ ಮಾಡಿ ಊರು ಹದಿಗೆಡಿಸಿಟ್ಟು ಹೋಗಿರೋ ನಿಮ್ಮ ಕಿಸ್ಬಾಗುಳೆ ಹೌದು ಅಲ್ಲ ಗರ್ತಿ ಎಂದು ತನ್ನ ಗಂಡನ ವೀರ್ಯವನ್ನು ಬಿಟ್ಟು ಬೇರೆ ವೀರ್ಯವನ್ನು ಸ್ವೀಕರಿಸಿ ಮಕ್ಕಳು ಹಡೆಯಂಗಿಲ್ಲ ಹೌದು ಹಾದ್ರಿಗಿತ್ತಿ ಹಾಕೋತಾಳದು ಹೋಗ್ಕೇಸಿಂದ ಏನತ್ತೀರಿ ಅಂತ ಕರೆಕ್ಟ್ ಐತಿಲ್ಲ ನಂದ ಹಿಂಗೆ ಮಾಡಿ ಊರು ಹದಿಗೆಡಿಸಿಟ್ಟು ಹೋಗಿರಿ ಗರ್ತಿ ತನ್ನ ಗಂಡನ ಮಕ್ಕಳಾಗಲಿ ಬಿಡಲಿ ಹೌದು. ತನ್ನ ಗಂಡನ ಜೊತೆಯಲ್ಲೇ ಜೀವನ ತೆಗಿತಾಳ ಹೌದಲ್ರಿ ಇವ ಐದ್ರು ಟ್ಯೂಬ್ ಹಾಕೊಂಡು ಮಕ್ಕಳು ಹಿಡಿದ್ರೆ ಹುಡುಸಾತಾವ ನಾಲ್ಕು ಕೂಡಿಸಿ ಊಟ ಹೊಸ್ತ ತಂದ್ರ ಮಾಸ್ತರ್ ಊರು ಕೆಡಿಸಿಡು ಊಟ ಹೌದು ಆ ಅವನಿಗೆ ಒಂದ್ಸರಿ ನಿಶೆ ಆಗ್ಯದ್ರ ಅವನಿಗೆ ನಿಶೆ ಹೆಚ್ಚಾಗ್ಯದ ಅವನಿಗೆ ಹೌದು ಹೌದು ಅದು ಹೆಂಗೈತೆ ತಿಳ್ಕೊ ಯಾರೇ ಟ್ಯೂಬ್ ಹಾಕ್ತಾರತ್ತ ಇದು ಯಾವ ಸಂತ್ಯಾಗ ಹಿಡ್ಕೊಂಬಂದಾರ ಏದು ಶಾಸ್ತ್ರದಾಗರೆ ಬರ್ದಿರ್ಬೇಕು ಈ ಟ್ಯೂಬ್ ಹಾಕೊಳ್ಳೋದು ಸೋಮ್ ಬಾಯಿಗೆ ಬಂದಂಗೆ ಬಾರ್ಸಕತ್ತಾರ ಮಾಸ್ತರ್ ಹಂಗೇನಲ್ಲ ಈ ದನಗಳಿಗೆ ಹೆಂಗೆ ಕಟ್ಟಿಸ್ತಾರ ಹಂಗೆ ಹೆಣ್ಮಕ್ಳಿಗೆ ಕಟ್ಟಿಸ್ಲಾಕ ಬರಂಗಿಲ್ಲ ಕಿಸ್ವಾಯಿ ಅವಕ್ಕೆ ಬೆದಿಗೆ ಬರ್ತಾವ ಅವು ಹೌದು ಹಿಂಗೆ ತೊಗೋಬೇಕು ಕೈ ಅಂದ್ರೆ ಸುಮ್ಮನೆ ನಿಂತಿರ್ತಾರ ಅವರು ಹೌದು ಹೌದು ಹಿಂಗೆ ನಿಂತಿರ್ ತೊಗೊಳಂಗಿಲ್ಲ ಅವರು ಚಲೋ ತೋರು ಯಾಕೆ ತಿಳ್ಕೊ ಅವು ಬೆದಿಗೆ ಬಂದಾಗ ಅವಾಗ ಡಾಕ್ಟರ್ ಯಾವ್ದಾರೆ ಒಂದು ಯೂರಿಯಾ ಆದ್ರೆ ಹಾಕ್ತಾನ ಹೌದಲ್ರಿ. ಈ ಹೆಣ್ಮಕ್ಳಿಗೆ ಹೋಗಿ ಟ್ಯೂಬ್ ಹಾಕೋತಾಳ ಅಂದ್ರೆ ನಿನ್ನ ಅವರು ನಿನ್ನ ಉಳಿತದ ಏನ್ರೆ ಖಬರ್ಗೆ ಬರೋದ ನಿಮ್ಗೆ ಏನ್ರೆ ಅವ್ರು ಪೂರಾ ಮೂರ ಬಿಟ್ಟು ನಿಂತಾರ ಮಾಸ್ತರ್ ಅವ್ರು. ಹಾ? ಬಿಟ್ಟರ ಪೂರ ರೀ ತಾನು ಹೆಣ್ಮಕ್ಳಿಗೆ ಅವ್ರು ಹೋಗೋದಿಲ್ಲ ಹೌದು ಹೌದು ಈ ಬ್ಯಾರೆದವ್ರು ಟ್ಯೂಬ್ ಹಾಕೊಂಡು ನಾ ಮಕ್ಕಳು ಹಿಡಿತೀನಿ ಅಂದ್ರೆ ಏನದು ಖಬರ್ ಅದ ನಾ ಇಲ್ಲ ನಿಮ್ಮ ಯಾಕೆ ಹಂಗೆ ಖಬರ್ ಹಾಕೊಂಡು ಮತ್ತೆ ಯಾವ್ದಾರ ಟ್ಯೂಬ್ ಹಾಕೊಂಡು ಕೇಸಿ ಯಾರ್ದಾರ ಹೆಸರು ಮೇಲೆ ಜೋಪಾನ ಮಾಡ್ಕೊಂಡು ಕುಂದ್ರದಾಗಿತ್ತು ಹೌದು. ಹಂಗೇನು ಮಾಡಬೇಡ್ರಿ ಅವ್ರು ಹಣೆ ಬಾರ್ದಾಗಿದ್ರೆ ಮಕ್ಕಳಾಗ್ತಾವ ಹಣೆ ಬಾರ್ದಿರ್ಲಿಕ್ಕಂದ್ರೆ ಆಗಂಗಿಲ್ಲ ಹೌದು ಹೌದು ಅದು ಎಲ್ಲ ಭಗವಂತನ ಕೈ ಒಳಗದ ಅದಕ್ಕೆ ಹೇಳ್ತಾರೆ ಅವರು ತಗ್ದಿನ ಮೇ ಜೋ ಕೊಡ್ಲಿಕ್ಕೆ ಕಬಿ ನೈ ಚುಕ ಅಂತ ಹೇಳ್ತಾನೆ ಕಬೀರ್ದಾಸ ಹೌದಲ್ರಿ ಹೇಳ್ತಾರ ಈಕಿ ಬಂದಾಳ ಟ್ಯೂಬ್ ಹಾಕೊಂಡು ನಡೀತಾರತ್ತ 15,000 ಕೊಂಡು ಟ್ಯೂಬ್ ನೋಡಿ ತಗೋಯ್ತು ಹೌದು ಹೌದು ಹೇಳ್ತಾರ ಈಗಿನ ಟ್ಯೂಬ ನಿಮ್ಮ ಟ್ಯೂಬ್ ಅಲ್ಲೇ ಹಾಕೋರು ನೀವು ಮರಗಂಡು ಹಾಕೊಂತ ತಿರ್ಗಾಡಿ ಟ್ಯೂಬ್ ನೀವು ಮನಗಂಡು ತಂದೀನಿ ಈಗೀಗ ಅವ್ರ ರೇಗಡ್ ಕೊಡ್ತಂದು ಟ್ಯೂಬ್ ಹಾಕೊಳ್ಳೋದು ಅದಕ್ಕೆ ಮತ್ತೇನೈತಿ ಅದು ಚೆಕ್ ಮಾಡಿದ್ರತ್ತ ಇಬ್ಬರಿಗೆ ಇವನ್ ಬಲ್ಯಾಕ ಏನೂ ಇಲ್ಲ ಅಂತ ಹೇಳಿದ್ರತ್ತ ಈಗಿನ ಬಲ್ಯಾಕ ನೀನು ಅವನ ನಿಮಗೂ ಸುಗುಡಿ ಹುಡ್ತಾವ ಹೌದಲ್ರಿ ಅವು ಸುಗುಡಿ ಅಂದು ಸಂತಾನ ಆಡಿಲಾರ್ದು ದಿಟ್ಟನ ಮುಂದೆ ಸಿಕ್ಕಂಡು ನಿಲ್ಲಲಾರ್ದು ಜಗಳಿನ ಜಾಳಿಗೆ ಹೇಳು ತಗಲಾರಿಗೆ ಆತ್ಮ ನೆಲೆ ತೋರ್ಲಾರ್ದ ಹೇಳ್ಯಾರ ಹೌದು ಅದು ಸುಗುಡಿ ನೋಡು ಮುಟ್ಟಾದ 7ನೇ ದಿವಸಕ್ಕೆ ಗರ್ಭ ನಿತ್ತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗುಡಿ ಹಾಕೋದು ಅದಕ್ಕೆ ಮಕ್ಕಳಾಗಂಗಿಲ್ಲ ಹೌದಲ್ರಿ ಇದು ನವನಿತ್ಯ ಕೈವಲ್ಯದೊಳಗೆ ಹೇಳ್ತದೆ ಹಿಂಗೆ ಹೌದು ಅದು ಯಾಕೆ ಹುಟ್ಟಂಗಿಲ್ಲಪ್ಪ ಅಂದ್ರೆ ನವನಿತ್ಯ ಕೈವಲ್ಯದೊಳಗೆ 7ನೇ ದಿವಸಿಗೆ ಹುಡ್ತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗುಡಿ ಆಗ್ತೈತಿ ಗಂಡು ಹುಡ್ತಂದ್ರೆ ಹಿಜಡೆ ಆಗ್ತೈತಿ ಮತ್ತು ಅದು ವೀರ್ಯ ಸ್ಕ್ಲೀನ್ ಆಗದಂಥ ಸಮಯದೊಳಗೆ ಅದೊಂದು ವಿಷಯ ತೆಗ್ದಾಳ ಮತ್ತು ಹೌದು ಅದೊಂದು ತಂದಾರಲ್ರಿ ಅವ ಹೋರಿ ಹೊಡ್ಕೊಂಡು ಹೋಗಿದತ್ತ ಹೋರಿನೇ ನೋಡಿದ್ರತ್ತ ಹೌದು ಈ ಹೋರಿ ಜರ ಹೇಳ್ತೀನಿ ಈಗ ಜರ ನಿದ್ದೆ ಬಂದ ನಿಮಗೂ ಜರ ಜರ ಚಲೋ ಹೇಳ್ರಿ ಒಂದ್ ಜರ ಜರ ಪಾಣ್ಯಾಗ ನಾನು ಹೋರಿ ಹೇಳ್ತೀನಿ ಜರ ತಿಳಿರಿ ಇದಕ್ಕೆ ಏನಾಗಿತ್ತು ಇಂಥಕ್ಕೆ ಒಬ್ಬಕ್ಕೆ ಏನು ಮಾಡಿದಿಳ್ರಿ ಹತ್ತಿದ್ದಳು ಹೌದು ಈ ಇದ್ಯಾಸಿರಿ ಅಂತ ಹತ್ತಿದ್ದಳು ಏನಾಗಿತ್ತು ಒಟ್ಟ ಹಳೆಯ ಮನೆಗೆ ಬಂದಿದ್ದಿಲ್ಲ ಹೌದು ಒಟ್ಟ ಹಳೆಯ ಮನೆಯೇ ಬಂದಿದ್ದಿಲ್ಲ ಹಳೆ ಒಟ್ಟ ಬರ್ಲಾಗೇನಂತ ಬರೀ ಹಳೆಯ ಚಿಂತೆಗೆ ಇದ್ದಳಿಕಿ ಒಂದು ದಿವಸ ಈಕಿ ಬಚ್ಚಲ್ದಾಗ ಜಳಕ ಕೂತಿದ್ದಳು ಬತ್ತಲಿ ಹಳೆಯ ಬಂದ್ಬಿಟ್ಟ ಅವಾಗ ಏನಾಗ್ತದ್ರಿ ಹಳೆಯ ಬಂದಾಗ ಅತ್ತಿ ಅಂದ ಕೂಡಲೇ ಈಕಿ ಅತ್ತಿ ಹೊರಗೆ ಹೌದು ಹೌದು ಈ ಅತ್ತಿ ಒಟ್ಟು ಬಾಂಡಲ್ ತೊಗೊಂಡು ಹೊರಗೆ ಹೌದು ಏನು ಮಾಡಿದ್ರು ಅತ್ತಿ ಅಂದ ಕೂಡಲೇ ಎಂದೂ ಬರ್ಲಾರ ನಾನು ಹಳೆಯ ಬಂದನತ್ತಿದ್ದು ಸೀರೆ ಕಬರಲ್ಲಿ ಹೊರಗೆ ಓಡಿ ಬಂದಿತ್ತಪ್ಪ ಮುಂದೆ ಹೌದು ಹೌದು ಇವ ಹಳೆಯ ಹೊಸ್ದಾಗಿ ಬಂದಿದ್ದ ನಿತ್ತು ನೋಡ್ದ ಈಗ ಹೊಸ್ದಾಗಿ ಬಂದ ಹಿಂಗೆ ನಿಂದ್ರದು ಕಾಣ್ತದ ನನಗರೆ ಗೊತ್ತಿಲ್ಲ ಸುಮ್ಮನೆ ನಿತ್ತು ನೋಡಕತ್ತವ ಹೌದಲ್ರಿ ಹಳೆಯ ಕುಂದ್ರು ನೀ ಅಂದಳಕಿ ಈಗ ಈ ಸೀರೆ ಕಬರಿಲ್ಲಿಕ್ಕಿ ಹೌದು ನೀ ಕುಂದ್ರು ನಿನಗೆ ಹೋಗಿ ಅವಲಕ್ಕಿ ತರ್ತೀನಿ ನಾ ಹೋಗಿ ನಾಷ್ಟಾಕ ಅಂಥೇಳಿ ಈಗ ಕಿರಾಣಿ ಅಂಗಡಿಗೆ ಬಂದಳು ಅವಲಕ್ಕಿ ತರ್ಲಾಕ ಹೌದು ಹೌದು ಅವಲಕ್ಕಿ ತರ್ಲಾಕ ಬಂದ ಅವಲಕ್ಕಿ ಕೊಡು ಅಂದ ಕೂಡಲೇ ಇವ ನೋಡ್ದ ಈಕಿಗೆ ಯಪ್ಪ ಈಕಿ ಆ ನಮ್ಮನೆ ಆಕಾರಾಗಿ ಬಂದಾಳ ಅಂದ್ರೆ ಏನ್ರಿ ಅಂದ್ರೆ ನಡೆದಿಲ್ಲ ತಿಳಿದು ಇವ ಏನು ಮಾಡ್ದ ಏನ್ ಮಾಡ್ತಾನ್ರಿ ಸುಮ್ಮ ಅವಲಕ್ಕಿ ಕಾಟ ಮಾಡಿ ಕೈಯಾಗ ಕೊಟ್ಟ ಹೌದು ತೊಗೊಂಬಂದು ಅವಲಕ್ಕಿ ಮಾಡಿದ್ಲಿಕ್ಕಿ ಅವಾಗ ಏನಾಗ್ತದ್ರಿ ಮುಂದೆ ಅವಲಕ್ಕಿ ಮಾಡೋದ್ರೊಳಗೆ ಗಂಡ ಬಂದ ನೋಡು ಮಧ್ಯಾಹ್ನದಾಗ ಮತ್ತೆ ಹೌದು ಬರೋದ್ರಾಗ ಅವಲಕ್ಕಿ ಮಾಡಿ ಮುಂದೆ ಬಂದಿದ್ದಳು ನಿನ್ನ ಬಾಯಾಗ ಮಾಡಿ ಹಳೆ ಬಂದಾನ ಬಾ ಅಂದಳು ಹಳೆ ಬರೋದು ಅತ್ತಾಟ ಇರಲಿ ನಿನ್ನ ಮೊದಲು ನಿಂದ ಭಾಂಡೋಲ್ ನೋಡ್ಕೊ ಅಂದವು ಮೊದಲು ಏನು ನಡೆದ ನಿಂದ ಆಟ ನಿಂದು ನೋಡ್ಕೊ ಮೊದಲು ನೀನು ಹೌದು ಹೌದು ನೋಡಿದ್ರೆ ಏನಾಗ್ಯದ ಅಂದಳು ನಿನ್ನ ಸೀರೆನೇ ಇಲ್ಲ ಮೊದಲು ಮೈ ಮ್ಯಾಗ ಇಟ್ಟೆಲ್ಲ ತಿರುಗಾಡಿ ಎಲ್ಲ ತೊಗೊಂಬಂದಿನ ಅಂದಳಕ್ಕಿ ಒಳಗೆ ಕೂತಾಗ ಹೊರಗೆ ಬರಲ್ಲ ಅದು ಹಳೆ ಹೋಗುತ್ತಾನ ಹೌದು ಅದಕ್ಕೆ ಈಕಿ ಹ್ಯಾಂಗಪ್ಪ ಇದ್ಯಾಸಿರಿ ಅಂದ್ರೆ ಜಗಳ ಗಂಟೆ ಜಾಲವ ಇದ್ದಂಗಿಕಿ ಹೌದಲ್ರಿ ಈಕಿ ಜಗಳ ಗಂಟೆ ಜಾಲವ ಹ್ಯಾಂಗಂದ್ರೆ ಈಕಿನಂತಕ್ಕೆ ಒಬ್ಬಾಕಿ ಜಗಳ ಗಂಟೆ ಇದ್ದಳು ಆಕಿ ಹಂಗಿದ್ದಲ್ರಿ ಬರೇ ಜಗಳ ಮಾಡಾಕಿ ಸಿಕ್ಕರು ಕೂಡ ಜಗಳ ತೆಗೆದು ಇಡೀ ಊರಿಗೆ ಮಿಕ್ಕಿ ಬಿಟ್ಲಕ್ಕಿ ಹೌದು ಹೊಸ್ದಾಗ ಒಬ್ಬಾಕಿ ಸ್ವಶಿ ಬಂದಿದ್ದಳು ಅತ್ತಿ ಹೋಗಿ ತಾಕೀಸ್ ಮಾಡಿದ್ರೆ ನಿನ್ನ ಸ್ವಶಿ ತಗೊಂಡು ಇವತ್ತು ಜಗಳ ನೋಡಿ ಅಂದು ಬಿಟ್ಲಿಕ್ಕಿ ಹೌದು ಹೌದು ಈಕಿ ಅತ್ತೆ ಅಂದಳು ನಾನು ಸ್ವಸಿ ಹೊಸ್ದಾಗಿ ಬರಾಕತ್ತದ ನೀ ಎದಿ ಹೊಡ್ಕೊಂಡು ಎಲ್ಲಿ ಸಾಯ್ತದೇನೋ ಸುದ್ದಿ ಇಲ್ಲ ನಾನು ಅಂಜಿಕೆ ಇರಬೇಕಾಗಿ ಈಗ ಒಟ್ಟು ಜೀಪ್ರಿ ಹಿಡಿತೀನಿ 4 ಬಡಿತೀನಿ ಹೋಗಿಬಿಡ್ತೀನಿ ಅಂದಳಿಕಿ ಹೌದು ಈಕಿ ಅತ್ತೆ ಅಂದಳು ಆಯ್ತು ತಂಗಿ ಬಡಿಯಾಕತ್ತ ಹೇಳಿ ನಾಳೆ ಬರ್ತಾಳೆ ಸ್ವಸಿ ಅಂದಳು ಸ್ವಸಿ ಬಂದಳು
ಸೊಸಿ ಬಂದ ಕೂಡಲೇ ಈಗ ಮುಂಜಾನೆ ಎದ್ದು ಬಂದ್ಬಿಟ್ಲು ಜಗಳಕ್ಕೆ. ಹೌದಲ್ರಿ. ಎಲ್ಲದ ನೀನು ಸೊಸಿ ಕಳಿಸು, ಜಗಳ ತೆಗಿಯಕ್ಕೆ ಬಂದಿನಿ ನಾನು ಹೇಳಿಕೆ ಜಗಳ ಗಂಟಿ. ಈಗ ಅತ್ತೇನು ಮಾಡಿದ್ಳು, ಏನು ಮಾಡೋದೈತೆ ತಂಗಿ, ನಿನ್ನ ಕೂದಲು ಆಕಿನ ಕೈಯಾಗ, ಆಕಿನ ಕೂದಲು ನಿನ್ನ ಕೈಯಾಗ ಹಾಕಾವತ್ತು ಹೇಳಕ್ಕೆ ಕಟ್ಟಿಂಗ್ದಂಗೆ ನೀವು ಹೋಗ ತಲೆ ಬೋಳ್ಸೋಳಕತ್ತ ಹೇಳ್ಬಿಟ್ಲಿಕ್ಕೆ. ಹೌದು. ಈಗ ಇದ್ಯಾಸಿರಿ ಏನು ಮಾಡಿದ್ರು ಗೊತ್ತದನ? ಏನು ಮಾಡ್ತಾರಿ? ಆಕಿ ತಲೆ ಬೋಳ್ಸ್ಕೊಂಡು ಬಂದ ಅಂದ್ರೆ ನಾನು ಕೂದಲ ಹಿಡಿತಾಳೆ ಮಾತು, ನಾ ತಲೆ ಬೋಳ್ಸ್ಕೊಂಡು ಬರ್ಬೇಕಂತ ಈಕಿ ಹೋದ್ರು ಕಾಲೇ. ಹೌದು ಹೌದು. ಹೋದ್ಲು ಕಟಿಂಗ್ದ ಅಂಗಡಿಗೆ, ಕಟಿಂಗ್ ಮಾಡಾಕತ್ತಿದ್ದ. ತಲೆ ಬೋಳ್ಸಲ್ಲ ಅಂದ್ರೆ ಮೊದಲೇ ಊರಿಗೆ ಜಗಳ ಗಂಟಿದ್ದು. ಈಗೀಗ ಬೋಳ್ಸ್ಲಿಕ್ಕೆ ನಡೆಯಂಗಿಲ್ಲ ಅಂದ. ಬಾ ಕುಂದ್ರ ಅಂದ ಅವನು. ಹೌದು ಕುಂದ್ರ ಇಲ್ಲೇ ಹಚ್ಚಿ ಕೇಸಿಂದ ಆ ರೇಜನ್ ಪಾನ್ ಹಾಕಿ ಉಲ್ಟಾ ಕತ್ತಿ ಹಾಕಿ ಬೋಳಿಸ್ಬಿಟ್ಟ. ಹೌದಲ್ರಿ. ಅವ ಬೋಳಿಸಿಬಿಟ್ಟ. ಬೋಳಿಸಿ ಮ್ಯಾಗಿಟ್ಟು ಸುಣ್ಣನು ಬಡಿ ಅಂದಳಕಿ. ಅವಾಗ ಏನಾಗ್ತದ್ರಿ? ಸುಣ್ಣನು ಹಚ್ಚಿ ಬಿಡ್ತೀನಿ ನೀವು ಅಲ್ಲೇ ಅಂದ್ರೆ ಮತ್ತೆ ಇವನು ಕೂಡ ಜಗಳ ತೆಗಿತಾಳ. ಹೌದು ಹೌದು. ಬಡದು ಬಿಟ್ಟ. ತಲೆ ಬೋಳಿಸ್ಕೊಂಡೆ ಬಂದಿನಿ ಕಳ್ಸಕ್ಕೀಗ ಹೊರಗತ್ತಿಕ್ಕಿ ಮತ್ತೆ ಮನೆಗೆ ಬಂದಳು. ಹೌದು. ಈಗ ಏನಂದಳು, ನೋಡ್ ತಂಗಿ ಈಗರೆ ತಲೆ ಬೋಳಿಸ್ಕೊಂಡು ಬಂದು ಅಲ್ಲಿ ಬಾಯಿ ಗುಂಡಕ್ಕೆ ಹೋಗ್ಯಾಳ ನೋಡಕ್ಕಿ ನೀರಿಗೆ ಅಂದಳಕ್ಕಿ. ಈಗ ಹೋಗಿ ಏನು ಮಾಡಿದ್ಳು, ಅದಕ್ಕೆ ಇಳ್ಯಾಕ್ ಸುದ್ಯಾಗ ದಾರಿ ಇದ್ದಿದ್ದಿಲ್ಲ. ಆ ಗುಂಡದಾಗ ಹೋಗಿ ಹಣಿಕೆ ಹಾಕಿ ನೋಡಿದ್ಳು. ಇದು ಹುಟ್ಟ ತಲೆ ಬೋಳಿಸ್ಕೊಂಡಿದ್ದಿಲ್ಲ, ಇದ್ರದ್ದು ತಲೆ ಅಕರಾಳು ಕಾಣ ಕಟ್ತದ ಬಾಯ. ಹೌದು ಹೌದು. ಬಾಯಾಗ ಹೋಗ. ಅವಾಗ ಏನಾಗ್ತದ್ರಿ ಮುಂದೆ? ಅದು ಏನು ಮಾಡ್ತು, ಹಣಿಕೆ ಹಾಕಿ ಒಳಗೆ ನೋಡಿದ್ಳು, ತಲೆ ಬೋಳಿಸ್ಕೊಂಡಿದ್ದಳಲ್ಲ. ಹೌದು. ಇದನ್ನೇ ಒಂದು ದೊಡ್ಡ ದೇವಿನಿಗತ್ಲೆ ಕಾಣ್ತದೆ ದೇಶರಿ. ರಾಂಡಿ ನಾ ಒಳಗೆ ಬರ್ತೀನಿ ಅಂತ ಬಾಯಾಗ ಒಳಗೆ ಕೂತಿ ಆತು ಮದ ಒಳಗೆ ಜಿಗಿದ್ರು. ಮತ್ತೆ ಬಾಯಾಗ ಹೋಗಿ ಜಿಗುದು ಎರಡೇ ಸತ್ತು ಹೋಯ್ತು. ಹಿಂಗೆ ಎರಡು ಸಾಯಿ ಓಕೆ ಸಿಗಿರ್ತಾಳೆ ಇವು. ಇವಕ್ಕೆ ಆಧಾರದ ಅಂತದ ಏನದ ಅದ್ರೊಳಗೆ? ಏನೂ ಇಲ್ಲಲ್ರಿ. ಏನೂ ಇಲ್ಲ ಮಾಸ್ತರ. ಮಾಕೆ ಕದಮ್ ಖೇ ನಿಚ್ಚೆ ಜನ್ನತ್ ಹೈ ಅಂತ ಬರ್ದೈತಿ. ತಾಯಿ ಪಾದದ ತಳಗ ಕೈಲಾಸ, ಇಡೀ ಜಗತ್ತೇನೆ ಕೈಲಾಸದ ತಾಯಿ ಪಾದದ ತಳಗ ಅಂತ ನೀ ಹೇಳಿದಿ, ಅದಕ್ಕೆ ಒಪ್ಕೋತೀನಿ. ಹೌದು. ತಾಯಿಯ ಪಾದದ ತಳಗ ಕೈಲಾಸ. ತಾಯಿ ಅಂತ ಯಾರು ಬರೀತಾರ? ಮಗ ಬರೀತಾನ. ಹೌದು ಹೌದು. ತಾಯಿ ಅಂತ ಯಾರು ಕರೀತಾರ? ಮಗ ತಾಯಿ ಅಂತ ಕರೀತಾನ. ನಮ್ಮಪ್ಪ ಬರಿಬೇಕು ಜೋರುಕೆ ಕದಮ್ಕಿ ನಿಚ್ಚೆ ಜನ್ನತ್ ಹೈ ಅಂತ. ಅಂದ್ರೆ ನಮಸ್ಕಾರ ಮಾಡ್ತೀನಿ. ಡಪ್ ತೊಳಗಿಟ್ಟು ನಿಮಗೆ ಹಿಡಿದು ಕಾಲು ಕಡ್ದ 3 ಮಂದಿ ನಿಮ್ಮ ಯಾವ್ರಾಗ ಹುಟ್ಟ್ರಿ ನೀವು ಹುಟ್ಟಾಗ್ರಿ. ಪರಮಾತ್ಮನ ಆಜ್ಞೆ ಇಲ್ಲದೆ ಈ ಗಿಡದ ತಪ್ಪಲಾಸೋದೆ ಕಳ್ಳಾಗ್ಲಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಸುಡಗಾಡದಾಗ ಹುಟ್ಟದಂಗೆ ಕಾಣ್ತಾರೆ. ನಿಮ್ಮಂತ ಏಟೋ ಸುಡಗಾಡ್ದಾಗ ಮಣ್ಣು ಮುಖ್ಯ ಹೋಗ್ಯಾವ ಈ ಜಗತ್ನ್ಯಾಗ. ಅವ ಹಂಗೆ ಅದಾನ. ಅದಕ್ಕೆ ಹೆಂಗೈತಿ? ಹೆಂಗಾಗ್ತದ್ರಿ? ತಾಯಿಯ ಪಾದದ ತಳಗ ಕೈಲಾಸದ ತಿಳಿತಿದ್ದಿ. ತಾಯಿ ಪಾದದ ತಳಗ ನೋಡಿದ್ರೆ ಬರೀ ಚಪ್ಪಲೆ ಕಾಣಕತ್ತದ. ಕೈಲಾಸ ಎಲ್ಲ ತೋರಿಸ್ಬೇಕು ನೀವು ಹೊತ್ತು ಹೊಂಡು ತಕ್ಕ ನನಗೆ. ಹೌದು ಹೌದು. ಯಾಕ್ರಿ? ಯಾರು ಹೇಳಿದ್ರೆ ನಿನ್ನ ಕೈಲಾಸ ಅದ ಅಂತೇಳಿ. ಇದು ಸೈಲ್ ಬಿಡಬೇಡ್ರಿ ನೀವು. ಇದು ಹೇಳಿದವ್ರ ಹೆಸರು ಹೇಳ್ತೀನಿ ಮೊದಲು ಬರ್ಕೋ. ಹೌದು. ಮಾಥೆ ಕದಮ್ ಖೇ ನಿಚ್ಚೆ ಜನ್ನತ್ ಹೈ ಮೊಹಮ್ಮದ್ ಪೈಗಂಬರು ಹೇಳ್ಯಾರ ಇದು ಮಾತು. ಹೌದಲ್ರಿ ಹೇಳ್ತಾರ. ನಮ್ಮ ಗಂಡ್ಮಕ್ಳು ಹೇಳ್ಯಾರ, ನಿಮ್ಮ ಹೆಣ್ಮಕ್ಳು ಹೇಳ್ಯಾರ? ಹೇಳಿಲ್ಲಲ್ರಿ ಹೆಣ್ಮಕ್ಳು. ನಾಚಿಕೆ ಶರ್ಮ ಅವರು ಬಿಟ್ಟು ಬಂದಾವ ಇವು 3. ಒಂದ್ಸರ ಬಾಯಿ ಮ್ಯಾಗ ಇಸ್ತ್ರಿ ಎಳಿಬೇಕಾದ್ರೆ ಅವ್ರಿಗೆ. ಅದು ಇದ್ಲಿ ಇಸ್ತ್ರಿ ಎಳಿಬೇಕು. ಅವ್ರಿಗೆ ಎಳಿಬಾರ್ದು. ಹೌದು ಹೌದು. ಮಾಥೆ ಕದಮ್ ಖೇ ನಿಚ್ಚೆ ಜನ್ನತ್ ಹೈ ಬಾಪ್ ಕಾ ಜನ್ನತ್ ಕಾ ದರ್ವಾಜಾ ಅಂತ ಹೇಳ್ತಿತ್ತು. ಹೌದು. ಮಾಥೆ ಕದಮ್ ಖೇ ನಿಚ್ಚೆ ಜನ್ನತ್ ಬಾಪ್ ಜನ್ನತ್ ಕಾ ದರ್ವಾಜಾ ಹೈ. ಅಂದ್ರೆ ತಾಯಿಯ ಪಾದದ ತಳಗ ಕೈಲಾಸ, ಕೈಲಾಸದ ಬಾಗಿಲ ತಂದೆದಾನಂತ ಬರ್ದೈತಿ. ನಂದು ಬರೆದಿಲ್ಲ ನದ್ರಾಗ. ಹೌದು ಹೌದು. ಬಾಗಿಲ್ದಾಗ ಹಾಸೆ ಪಾಸ್ ಆಗ್ಬೇಕು ಒಳಗೆ. ಇಲ್ಲಿಗಂದ್ರೆ ಅಲ್ಲೇ ಪಿಚ್ಚೆ ಸರ್ ಕಲ್ಲೇ ನಿಂದಿರ್ಬೇಕಾಗ್ತದೆ ಹೊರಗೆ. ಇಲ್ಲಿ ತಾಯಿ ಆಗಬೇಕಾಗಿದ್ದರೂ ಕೂಡ ಮೊಹಮ್ಮದ್ ಪೈಗಂಬರರು ತಾಯಿ ತಂದೆ ಸೇವೆಯನ್ನು ಮಾಡಲಿ ಅಂತ, ತಾಯಿ ತಂದೆ ಮ್ಯಾಗೆ ಪ್ರೀತಿ ಇರಲಿ ಅಂತ ಹೇಳ್ಯಾರ ಇದು ಮಾತ. ಹೌದು ಹೌದು. ನನ್ನ ಕಾಲು ತಳಗೆ ಜನ್ನತ್ ಐತೆ ಅಂತೇಳಿ ಬರೀ ನಿನ್ನ ಕಾಲು ತಳಗೆ ಚಪ್ಪಲಿ ಇರ್ತದೆ, ಏನಿರಂಗಿಲ್ಲ ನಿನ್ನ ತಳಗ. ಅದು ಮಾಯಾ ರೂಪದಿಂದ ಭಗವಂತನಲ್ಲಿ ಕಾರಣೀಭೂತವಾಗಿ ಭಗವಂತನಲ್ಲಿ ನೋಡಿಕೊಂಡು ಪೈಗಂಬರು ಹೇಳಿದರು ಈ ತಾಯಿ ಅಂದ್ರೆ ಜನ್ನತ್ ಸಮಾನ ಅಂತ ತಿಳಿದುಕೊಂಡು ತಾಯಿ ತಂದೆ ಸೇವೆ ಮಾಡಿದವರು ತಾಯಿ ತಂದೆ ಮಕ್ಕಳು, ತಾಯಿ ತಂದೆ ಸೇವೆ ಮಾಡಲಾರ್ದವ್ರು ನಾಯಿ ಹಂದಿ ಮಕ್ಕಳಿದ್ದಂಗೆ ಈ ಜಗತ್ತಿನೊಳಗಂತ ಸತಿ ಸಾರ್ತದ.